ಆ್ಯಂಡ್ ಚೀಫ್ ಗೆಸ್ಟ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರಕಾಂತ್ ಶೆಟ್ಟಿ. ಸರ್ ನೀವು ಎಲ್ಲಿಂದ ಬಂದು? ಹಟ್ಟಿ ಚಿನ್ನದ ಗಣಿಯಿಂದ ಬಂದಿದ್ದೀನಿ ನಾನು. ರೇಖಿಯಿಂದ ಏನೇನು ಬೆನಿಫಿಟ್ಸ್ ಆಗಿದೆ? ನಾನು ಬಸವರಾಜ್ ಗುರೂಜಿಯವ್ರನ್ನ 5 ವರ್ಷದ ಹಿಂದೆ ಕಂಡೆ. ಆನ್ ದಿ ವೇ ಗಂಗಾವತಿಗೆ ಹೋಗ್ಬೇಕಾದ್ರೆ ನಾನು ಬೋರ್ಡ್ ನೋಡಿಬಿಟ್ಟು ಬಂದೆ. ಇಲ್ಲಿ ನಾನು ಗುರೂಜಿ ಅವ್ರ ಕಡೆಯಿಂದ ದರ್ಶನ ಪಡ್ಕೊಂಡು ಇಲ್ಲಿ ಏನೆಲ್ಲ ಕಲಿಬೋದು ಅಂತ ಗುರೂಜಿಯವ್ರನ್ನ ವಿಚಾರ ಮಾಡಿದಾಗ ಅವರು ಧ್ಯಾನದ ಮಹತ್ವ ನನಗೆ ಮೊದಲು ತಿಳಿಸ್ಕೊಟ್ರು. ಧ್ಯಾನದ ಜೊತೆಗೆ ರೇಖಿ ದೀಕ್ಷೆನೂ ತಗೊಂಡೆ ನಾನು. ನನಗೆ ಶುರುವಿಗೆ ಧ್ಯಾನ ಅಂದರೆ ಗಂಟೆಗಟ್ಟಲೆ ಹೆಂಗೆ ಕೂಡ್ಬೇಕಪ್ಪ ಅನ್ನೋದೊಂದು ನನಗೆ ಮನಸ್ಸಿನಲ್ಲಿ ಅಳಲು ಇತ್ತು. ಯಾವಾಗ ನಾನು ಗುರೂಜಿ ಅವ್ರ ಕಡೆಯಿಂದ ಮೆಡಿಟೇಷನ್ ಕಲಿತೆ, ರೇಖಿ ದೀಕ್ಷೆ ತಗೊಂಡೆ, ನಾನು ಧ್ಯಾನಕ್ಕೆ ಕುಂತ ನಂತರ 1 ಗಂಟೆ ಹೆಂಗೆ ಕಳೆಯುತ್ತೆ ಅನ್ನೋದೇ ನನಗೆ ಗೊತ್ತಾಗಲ್ಲ. ಇದು ನನ್ನ ಗುರುಗಳ ಆಶೀರ್ವಾದ. ಸುಮಾರು 5 ವರ್ಷದಿಂದ ನಾನು ಧ್ಯಾನ ಹಾಗೂ ರೇಖಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಈ ಗುರುಗಳು ಹೇಳಿಕೊಟ್ಟಿರುವಂಥ ಧ್ಯಾನದಿಂದ ಮತ್ತು ರೇಖಿ ದೀಕ್ಷೆಯಿಂದ ನಿರಂತರವಾಗಿ ಏನು ನಾನು ಮಾಡ್ತಾಯಿದ್ದೀನಿ, ಅದರಿಂದ ನಾನು ಸಾಕಷ್ಟು ಬೆನಿಫಿಟ್ಸ್ ತಗೊಂಡಿದ್ದೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ. ಮೊದಲನೇದಾಗಿ ನಾನು ಭಾಳ ಮುಂಗೋಪಿ. ಧ್ಯಾನ ಮಾಡೋದ್ರಿಂದ ನನ್ನಲ್ಲಿರುವಂಥ ಒಂದಿಷ್ಟು ಸಿಟ್ಟು, ಕೋಪ ಇದೆಲ್ಲ ಕಡಿಮೆ ಆಗ್ತಾಯಿದೆ ಅಂತ ನನಗೆ ಅನಿಸ್ತಾ ಇದೆ. ಮಾಡಿಕೊಂಡ್ರೂ ಸಹಿತ ಸಿಟ್ಟು, ಕೋಪ ಮಾಡಿಕೊಂಡ್ರೂ ಸಹಿತ ಅದು ಇಮಿಡಿಯೇಟ್ ಕಂಟ್ರೋಲಿಗೆ ಬರ್ತಾಯಿದೆ. ಇದು ಧ್ಯಾನದ ಫಲ ಅಂತ ನನಗೆ ಅನಿಸ್ತಾ ಇದೆ. ಕೆಲವೊಂದು ಸಂದರ್ಭದಲ್ಲಿ ನಾನು ನನ್ನ ಆರೋಗ್ಯ ಕೆಟ್ಟಾಗ ಈ ಧ್ಯಾನ ಮತ್ತು ರೇಖಿ ಏನು ನಾನು ಸಾಧನೆ ಮಾಡ್ತಾ ಇದೆ ಅದರ ಫಲ ಸಿಕ್ಕು ನಾನು ಸಂಪೂರ್ಣವಾಗಿ ನನ್ನ ಆರೋಗ್ಯ ನಾನು ಕೆಡಿಸ್ಕೊಂಡಾಗ, ನಾನು ಅನಾರೋಗ್ಯದಿಂದ ಇದ್ದಾಗ ಅದರಿಂದ ಹೊರಗಡೆ ಬಂದು ನಾನು ಮರು ಜನ್ಮ ಪಡೆದಿದ್ದೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಗೊತ್ತು, ಕರೋನಾ ಮಹಾಮಾರಿ ಬಂದು ಎಷ್ಟೆಲ್ಲ ಜೀವಿಗಳಿಗೆ ಹಾನಿ ಆಯ್ತು ಅಂತೇಳಿ. ಅದರಿಂದ ನಾನು ಹೊರಗಡೆ ಬಂದಿದ್ದೀನಿ. ನಾನು ಕರೋನಾ ಬಂದರೂ ಸಹಿತ ಅದರ ಫೀಲೇ ಇರಲಿಲ್ಲ ನನಗೆ. ಇದೆಲ್ಲ ಹೇಗೆ ಸಾಧ್ಯ ಅಂದರೆ ಗುರುಗಳ ಆಶೀರ್ವಾದ, ಅವರು ಕೊಟ್ಟಿರುವಂಥ ರೇಖಿ ದೀಕ್ಷೆ ಮತ್ತು ಅವರು ಕಲಿಸಿರುವಂಥ ಧ್ಯಾನದಿಂದ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ನಾನು ಪಡೆದುಕೊಂಡಿದ್ದೀನಿ. ತದನಂತರ ನನ್ನ ವ್ಯವಹಾರ ಉದ್ಯೋಗಗಳಲ್ಲಿ ವೃದ್ಧಿ ಆಗ್ತಾ ಇದೆ. ಮೊದಲು ಇಷ್ಟೆಲ್ಲ ನನ್ನದು ವ್ಯವಹಾರ ಉದ್ಯೋಗಗಳು ಇರಲಿಲ್ಲ. ಯಾವಾಗ ರೇಖಿ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ ನಂತರ ಈ 5 ವರ್ಷಗಳಲ್ಲಿ ನನ್ನ ವ್ಯವಹಾರ ಉದ್ಯೋಗಗಳಲ್ಲಿ ವೃದ್ಧಿ ಆಗ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಧನ್ಯವಾದಗಳು.